ಮಳೆಗಾಲದಲ್ಲಿ ನಾವು ಬಟ್ಟೆ ಒಣಗಾಕೋದು ತುಂಬ ಕಷ್ಟ. ಎಲ್ಲಪ್ಪ ಒಣಗಾಕೋದು ಅಂತ ತುಂಬ ಯೋಚನೆ ಮಾಡ್ತೀವಿ. ಈ ಟಿಪ್ಸನ್ನ ಫಾಲೋ ಮಾಡಿ. ಬಳೆ ಇದ್ದರೆ ಸಾಕು, ನೀವು ಹಳೆ ಬಳೆ ಇದ್ದರೆ ಸಾಕು. ಸ್ವಿಚ್ ಬೋರ್ಡ್ನ ರಿಮೋರಿಂದ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ. ತುಂಬ ಕಪ್ಪಾದರೂ ಕೂಡ, ತುಂಬ ಗಲೀಜಾದರೂ ಕೂಡ ಕ್ಲೀನ್ ಮಾಡ್ಕೋಬೋದು. ಒಂದು ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಮಳೆಗಾಲದಲ್ಲಿ ಬಟ್ಟೆ ತುಂಬ ಸ್ಮೆಲ್ ಬರ್ತಾ ಇದೆ ಅಂದರೆ ಪೌಡ್ರ್ ಇದ್ದರೆ ಸಾಕು. ಇವಾಗ ಸ್ಟಿಕ್ಕರ್ ಪ್ಯಾಕೆಟ್ನ ಬಿಸಾಕ್ಬಿಡ್ತೀವಿ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದನ್ನು ಏನು ಮಾಡೋದಪ್ಪ ಅಂದರೆ, ನಾವು ಇವಾಗ ವೋಟರ್ ID ಕಾರ್ಡು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ATM ಕಾರ್ಡೆಲ್ಲ ಇರುತ್ತೆ. ಅವಾಗೆಲ್ಲ ನಾವು ಒಂದೊಂದು ಕಡೆ ಇಟ್ಬಿಡ್ತೀವಿ. ಈ ಥರ ಏನು ನಾವು ಸ್ಟಿಕ್ಕರ್ ಪ್ಯಾಕೆಟ್ನ ಇದನ್ನ ಖಾಲಿಯಾಗಿದೆ ಅಂತ ಬಿಸಾಕ್ತೀವಿ. ಬಿಸಾಕೋ ಬದಲು ಈ ಟಿಪ್ಸನ್ನು ಫಾಲೋ ಮಾಡಿ. ಇವಾಗ ಸೈಡ್ಗೆಲ್ಲ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. 3 ಕಡೆ ಪಿನ್ ಮಾಡ್ಕೋಬೇಕು. ಒಂದು ಕಡೆ ಮಾತ್ರ ಖಾಲಿ ಈ ಥರ ಓಪನ್ ಆಗಿ ಬಿಟ್ಕೊಂಡು, ಇದ್ರ ಒಳಗಡೆ ನಾನು ATM ಕಾರ್ಡನ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ವೋಟರ್ ID ಕಾರ್ಡ್ ಆಗಲಿ, ಈ ಥರ ಹಾಕಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹುಡುಕಬೇಕಂತಿಲ್ಲ. ಒಂದೊಂದೇ ನಾವು ಸಪ್ರೇಟಾಗಿ ಇಟ್ಬಿಡ್ತೀವಿ. ಎಲ್ಲ ಕಡೆ ಹುಡುಕಬೇಕು ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದನ್ನು ಈ ಥರ ಈ ಪ್ಯಾಕೆಟ್ ಒಳಗಡೆ ಇಟ್ಬಿಟ್ಟು ನಾವು ಒಂದು ಪರ್ಸ್ ಒಳಗಡೆ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಇದನ್ನು ಹಾಕ್ಬಿಟ್ಟು ಒಂದು ಪರ್ಸಲ್ಲಿ ಒಂದು ಕಡೆ ಇಟ್ಕೊಂಡ್ರೆ ತಕ್ಷಣ ನಿಮಗೆ ಕೈಗೆ ಸಿಗುತ್ತೆ. ಈಗ ಒಂದು ಟಿಶ್ಯೂ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಸ್ವಲ್ಪ ಪೌಡ್ರ್ ಯಾವುದಾದ್ರೂ ನೀವು ಮನೇಲಿ ಯಾವ ಪೌಡ್ರ್ ಯೂಸ್ ಮಾಡ್ತೀರೋ ಆ ಪೌಡ್ರನ್ನ ಹಾಕೋಬೋದು. ಸ್ವಲ್ಪ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಂಫರ್ಟ್ ಬಟ್ಟೆಗೆ ಹಾಕೋ ಫ್ಯಾಬ್ರಿಕ್ ಏನಿರುತ್ತೆ ಆ ಲಿಕ್ವಿಡ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಡ್ರಾಪ್ ಅಷ್ಟು ಪೌಡ್ರಿಗೆ ಕಂಫರ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಫ್ರಿಸ್ಟೋ ಅಂತ ಯೂಸ್ ಮಾಡೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕ್ಕೊಂಡ್ರೆ ನೀರಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಏನು ಮಾಡೋದಪ್ಪ ಅಂದರೆ, ನಾವು ಬಟ್ಟೆ ವಾಶ್ ಮಾಡಿಟ್ಟಾಗ ಕೆಟ್ಟ ಸ್ಮೆಲ್ ಬರುತ್ತೆ. ಮಳೆಗಾಲದಲ್ಲಿ ಬಟ್ಟೆ ಒಣಗಿಲ್ಲ ಅಂದರೆ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಕೂಡ ಸ್ಮೆಲ್ ಬರಲ್ಲ. ಕಬೋರ್ಡ್ ಒಳಗಡೆ ಕೂಡ ಮಡಚಿ ಈ ಥರ ಇಟ್ಕೋಬೋದು. ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಬಾತ್ರೂಮಲ್ಲಿ ಕೂಡ ಈ ಥರ ಮಾಡಿಟ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಕೆಟ್ಟ ಸ್ಮೆಲ್ ಬರಲ್ಲ. ಬಾತ್ರೂಮಲ್ಲಿ ಕೆಟ್ಟ ಸ್ಮೆಲ್ ಬರ್ತಾಯಿದ್ರೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ಇವಾಗ ಒಂದು ವಾಶ್ ಮಾಡಿರೋ ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ಮಳೆಗಾಲದಲ್ಲಿ ಒಣಗಿದ್ರೂ ಕೂಡ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಇದನ್ನು ತೆಗೆದು ಬಟ್ಟೆ ಒಳಗಡೆ ಈ ಥರ ಮಡಚಿಟ್ಕೊಳ್ಳೋದ್ರಿಂದ ನಿಮ್ಮ ಕಬೋರ್ಡಲ್ಲಿ ಎಲ್ಲ ಬಟ್ಟೆ ಕೂಡ ಒಳ್ಳೆಯ ಘಮ ಬರ್ತಾ ಇರುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮತ್ತೊಂದು ಟಿಪ್ಸ್ ನೋಡೋಣ. ರಿಮೋಟ್ ತೊಗೊಂಡಿದ್ದೀನಿ. ಇವಾಗ ಸ್ವಿಚ್ ಬೋರ್ಡೆಲ್ಲ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ. ಅಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಕ್ಲೀನ್ ಆಗಲ್ಲ. ಅಂದರೆ ಸ್ವಲ್ಪ ನಿಮಗೆ ರಿಮೋಟ್ ಇದ್ದರೆ ಸಾಕು. ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ ರಿಮೋಟ್ ಯೂಸ್ ಮಾಡ್ತೀರೋ ಆ ರಿಮೋಟ್ ಇದ್ದರೆ ಸಾಕು. ಇವಾಗ ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ. ಕಾಟನಿಗೆ ಸ್ವಲ್ಪ ರಿಮೋರ್ ಹಾಕ್ಕೊಂಡು ಎಲ್ಲ ಕಡೆ ಎಲ್ಲಿ ಬ್ಲ್ಯಾಕ್ ಆಗಿದೆ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬೇಕು ಅಂತಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಈ ಥರ ಉಜ್ಕೊಳ್ತಾ ಇದ್ದೀನಿ. ಕ್ಲೀನ್ ಆಗುತ್ತೆ. ನಿಮಗೆ ಸ್ವಿಚ್ ಬೋರ್ಡು ಹೊಸದಿದ್ದಂಗೆ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ. ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿರುತ್ತೋ ಅಲ್ಲೆಲ್ಲ ಕ್ಲೀನಾಗಿದ್ದರೆ ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಮತ್ತೊಂದು ಸ್ವಿಚ್ ಬೋರ್ಡ್ನ ಕೂಡ ತೋರಿಸ್ತಾ ಇದ್ದೀನಿ. ನಾವು ಕಿಚನಲ್ಲಿ ಜಾಸ್ತಿಯಾಗಿ ಮಿಕ್ಸಿ ಯೂಸ್ ಮಾಡುವಾಗ, ಗ್ರೈಂಡ್ರ್ ಯೂಸ್ ಮಾಡೋಗೆಲ್ಲ ನಾವು ಕೈ ಹಾಕ್ತಾ ಇರ್ತೀವಿ. ಕೈ ಹಾಕಿದ ತಕ್ಷಣ ಅಲ್ಲೇ ಬ್ಲ್ಯಾಕ್ ಆಗಿರುತ್ತೆ. ಯಾವ ಥರ ಕ್ಲೀನ್ ಮಾಡೋದಂದರೆ, ಸ್ವಲ್ಪ ರಿಮೋರ್ ಇದ್ದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ತುಂಬ ನೀಟಾಗುತ್ತೆ. ಮತ್ತು ಬೇರೆ ಲಿಕ್ವಿಡೆಲ್ಲ ಹಾಕಿ ಕ್ಲೀನ್ ಮಾಡಿದಾಗ ನೀರು ಒಳಗಡೆ ಹೋಗುತ್ತೆ ಮತ್ತು ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಮತ್ತು ಟೈಲ್ಸಲ್ಲಿ ಕೂಡ ಕಪ್ಪಾಗಿದ್ರೂ ಕೂಡ ಅದರಲ್ಲೇ ಕೂಡ ಇದು ನೀಟಾಗಿ ಉಜ್ಕೋಬೋದು. ಒಂದು ಡಾಟ್ ಬ್ಲ್ಯಾಕ್, ಒಂದು ಚೂರು ಕೂಡ ಡಾಟ್ ಇಲ್ಲದಾಗೆ
ಕ್ಲೀನ್ ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಸ್ವಿಚ್ ಬೋರ್ಡ್ನು ಕೂಡ ಹೀಗೇ ಕ್ಲೀನ್ ಮಾಡ್ಕೊಳ್ಳೋದು. ಸ್ವಲ್ಪ ಒಂದು ಸರಿ ತೊಗೊಂಡ್ರೆ ಸಾಕು, ಜಾಸ್ತಿ ತೊಗೋಬೇಕು ಅಂತಿಲ್ಲ ರಿಮೋರ್ನ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಇವಾಗ ಮಳೆಗಾಲದಲ್ಲಿ ಬಟ್ಟೆ ಒಣಗಾಕೋದು ತುಂಬ ಕಷ್ಟ, ಅಂದರೆ ಸ್ಮೆಲ್ ಬರುತ್ತೆ. ಮೇಲೆಲ್ಲ ಬಟ್ಟೆ ಹಾಕಿ ಒಂದೇ ಕಡೆ ಹಾಕ್ಬಿಟ್ಟಿರ್ತೀವಿ, ತುಂಬ ಸ್ಮೆಲ್ ಬರುತ್ತೆ. ಬಟ್ಟೆ ಒಣಗೋಕ್ಕೆ ಜಾಗ ಇಲ್ಲ ಅನ್ನೋರು ಬಳೆ ಇದ್ದರೆ ಸಾಕು. ಯಾವ ಥರಪ್ಪ ಇದನ್ನು ಮಾಡೋದು ಅಂತ ನೋಡೋಣ. ಒಂದು ಹ್ಯಾಂಗರ್ ತೊಗೊಂಡಿದ್ದೀನಿ. ಏನು ಬಟ್ಟೆ ಒಣಗಾಕೋ ಹ್ಯಾಂಗರ್ ಮನೇಲಿರುತ್ತಲ್ವ, ಅದಕ್ಕೆ ಈ ಬಳೆನ ನಾನು ಈ ಥರ ಕಟ್ಕೊಳ್ತಾ ಇದ್ದೀನಿ. ನಿಮಗೆ 5 ಬಟ್ಟೆನ ಒಂದೇ ಹ್ಯಾಂಗರಲ್ಲಿ ಒಣಗಾಕೋಬೋದು. ಒಂದು ಚಿಕ್ಕ ದಾರ ತೊಗೊಂಡಿದ್ದೀನಿ, ಹೂ ಕಟ್ಟೋ ದಾರ ಇದ್ದರೆ ಸಾಕು. ಇಲ್ಲ ಅಂದರೆ ಚಿಕ್ಕ ಕಂಬಿ ಇದ್ದರೂ ಕೂಡ ಕಂಬಿ ಕೂಡ ಸುತ್ಕೋಬೋದು. ಇಲ್ಲ ಕಂಬಿಯಲ್ಲಿ ಸುತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ದಾರನೂ ಕೂಡ ಕಟ್ಕೋಬೋದು. ಈ ಥರ ನೀಟಾಗಿ ಕಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಮನೆಯಲ್ಲೇ ಬಟ್ಟೆನ ನಾವು ಮಕ್ಕಳು ಯೂನಿಫಾರ್ಮೆಲ್ಲ ಒಣಗೋದೇ ಇಲ್ಲ ಅಂದರೆ ಈ ಥರ ಮಾಡಿಟ್ರೆ ನಿಮಗೆ ತಕ್ಷಣ ಬಟ್ಟೆ ಒಣಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇದನ್ನು ಟೈಟಾಗಿ ಕಟ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಕಿತ್ತೋಗುತ್ತೆ. ಸ್ವಲ್ಪ ಆದಷ್ಟು ದಾರ ಗಟ್ಟಿ ಇರೋ ದಾರನ ತಗೊಳ್ಳಿ, ಇಲ್ಲ ಅಂದರೆ ಕಂಬಿನ ಸುತ್ಕೊಂಡ್ರೂ ಕೂಡ ಅದು ಗಟ್ಟಿಯಾಗಿ ಇರುತ್ತೆ. ಈ ಥರ ನೀಟಾಗಿ ಸುತ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲ ಬಟ್ಟೆನೂ ಕೂಡ ಮನೆಯಲ್ಲೇ ಹಾಕೋಬೋದು. ಇವಾಗ ನಮಗೆ ದಾರ ಎಲ್ಲ ಕಟ್ಟಿದಾಗ ಅದ್ರ ಬಟ್ಟೆ ಜಾಸ್ತಿ ಬಟ್ಟೆನ ನಾವು ಒಣಗಾಕೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಟಿಪ್ಸನ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ. ನಿಮಗೆ ಎಲ್ಲಾದರೂ ಒಂದು ಮೊಳೆ ಹೊಡೆದು ಕೂಡ ಇಟ್ಕೋಬೋದು. ಮತ್ತು ಅದರ ಪಕ್ಕದಲ್ಲಿ ಈ ಥರ ಜೋಡಿಸ್ಕೊಂಡು ಅದಕ್ಕೆ ಎರಡನ್ನೂ ಸೇರಿಸಿ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಟ್ಕೋಬೇಕು, ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಇದೇ ಥರನೇ ಕಟ್ಕೊಂಡು ನಾವು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ನಿಮಗೆ ಇನ್ನೂ ಬೇಕು ಅನ್ನೋರು ಇದೇ ಥರನೇ ಎಲ್ಲ ಕಟ್ಕೊಂಡು ನೀವು ಒಣಗಾಕೋಬೋದು. ಇನ್ನೂ 2 ಬಳೆನ ಕಟ್ಕೋಬೋದು. ಒಂದು ಹ್ಯಾಂಗರಲ್ಲಿ 5 ಬಟ್ಟೆನ ಒಣಗಾಕೋಬೋದು. 5 ಬಳೆಯಲ್ಲಿ 5 ಬಟ್ಟೆನ ಒಣಗಾಕೋಬೋದು. ಇವಾಗ ಇದನ್ನು ಕೂಡ ಟೈಟಾಗಿ ಕಟ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದೇ ಥರನೇ ಎರಡನ್ನೂ ಸೇರಿಸಿ ಕಟ್ಕೋಬೇಕು. ಆವಾಗ ಟೈಟಾಗಿ ಕುತ್ಕೊಳ್ಳುತ್ತೆ ಬಳೆ ಕೂಡ. ದಾರನ ಥರ ಸೇರಿಸ್ಬಿಟ್ಟು 2 ಬಳೆಗೆ ಗಂಟು ಹಾಕ್ಕೋಬೇಕು. ಬೇಡ ಅಂದರೆ ನೀವು ಕಟ್ ಮಾಡ್ಕೋಬೋದು. ಬೇಡಪ್ಪ ಬೇಸಿಗೆಗಾಲದಲ್ಲಿ ಈ ಥರ ಬೇಕು ಅಂತಿಲ್ಲ, ಮಳೆಗಾಲದಲ್ಲಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಬಟ್ಟೆ ಹಾಕಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಯೂಸ್ ಮಾಡೋದು ಅಂತ. ಎಲ್ಲ ಬಟ್ಟೆನ ಒಂದು ಹ್ಯಾಂಗರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಹಾಕಿ ಸಿಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಎಲ್ಲಿ ಬೇಕಾದರೂ ಅಲ್ಲಿ ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಇಟ್ಕೋಬೇಕು. ಯಾವ ಕಡೆ ಬೇಕೋ ಆ ಕಡೆ ಇಟ್ಕೋಬೋದು.